ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ತರಕಾರಿ ಏನು ಇಲ್ದಲೆ ಕಡಿಮೆ ಪದಾರ್ಥ ಬಳಸಿ ರುಚಿಯಾಗಿ ಒಂದು ರೈಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ರುಚಿಯಲ್ಲಂತೂ ಏವನ್ ಆಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತೆ ಲಂಚ್ ಬಾಕ್ಸಿಗೆ ಡಿನ್ನರ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗಾದ್ರೆ ಬನ್ನಿ ಏನೇನು ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ. 1 ಸ್ಪೂನು ಜೀರಿಗೆ, 1 ಸ್ಪೂನು ಕೊತ್ತಂಬರಿ ಬೀಜ, ಒಂದು 3 ಚೂರು ಚಕ್ಕೆ, ಒಂದು 5 ರಿಂದ 6 ಕರಿಮೆಣಸು, 1-2 ಏಲಕ್ಕಿ, ಒಂದು 4 ಲವಂಗ ಇಷ್ಟು ಹಾಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇಷ್ಟಾದ್ಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಡ್ರೈ ಪೌಡರ್ ಮಾಡ್ಕೋಬೇಕು. ನೋಡಿ ಇಷ್ಟು ಮಾಡ್ಕೊಂಡ್ರೆ ಸಾಕು. ಒಂದು ಕುಕ್ಕರಿಗೆ 2 ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂಡಿದ್ದೀನಿ. ನಿಮಗೆ ಬೆಣ್ಣೆ ಜಾಸ್ತಿ ಬೇಡ ಅಂತಂದ್ರೆ ಅರ್ಧ ಎಣ್ಣೆ ಅರ್ಧ ಬೆಣ್ಣೆನಾರು ಹಾಕೋಬಹುದು, ಇಲ್ಲ ಅಂದ್ರೆ ಪೂರ್ತಿ ಎಣ್ಣೆ ಎಲ್ಲಾರು ಮಾಡ್ಕೋಬಹುದು. ಸ್ವಲ್ಪ ಕರ್ಗದ್ಮೇಲೆ 2 ಪಲಾವ್ ಎಲೆ ಹಾಕೊಂತಾ ಇದ್ದೀನಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ. ಒಂದ್ ಸ್ವಲ್ಪ ಗೋಡಂಬಿ ಹಾಕೋತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು, ಕಲರ್ ಚೇಂಜ್ ಆಗ್ಬೇಕು. ಪಲಾವ್ ಎಲೆದು ಒಳ್ಳೆ ಘಮ ಬರ್ತಾ ಇದೆ. 2 ಹಸಿಮೆಣಸಿನಕಾಯಿ ಸಣ್ಣ ಕಟ್ ಮಾಡಿ ಸೀಳಿ ಅದನ್ನು ಹಾಕೊಂಡಿದ್ದೀನಿ. ಅದು ಸ್ವಲ್ಪ ಸೆಮಿ ಫ್ರೈ ಆದ್ಮೇಲೆ 2 ಕಡ್ಡಿ ಕರ್ಬೇವು ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ 2 ಈರುಳ್ಳಿ ಸಣ್ಣ ಕಟ್ ಮಾಡಿ ಅದನ್ನು ಹಾಕೊಂಡಿದ್ದೀನಿ. ಅದು ಅಷ್ಟೇ ಒಂದ್ ಸ್ವಲ್ಪ ಸೆಮಿ ಫ್ರೈ ಆಗ್ಬೇಕು. ಇಷ್ಟಾದ್ಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿದೀವಲ್ವಾ, ಅದಿಷ್ಟನ್ನು ಹಾಕೊಂಡು ಮತ್ತೊಂದ್ಸಲಿ ಒಗ್ಗರಣೆಗೆ ಬೇರೆಯೋ ತರ ಕೈ ಆಡ್ಕೋಬೇಕು. ಎಷ್ಟೊಳ್ಳೆ ಪರಿಮಳ ಬರ್ತಾ ಇದೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ರೆಡಿ ಆಯ್ತು. 2 ಲೋಟದಷ್ಟು ನೀರು ಹಾಕೊಂತಾ ಇದ್ದೀನಿ. ನೀರು ಹಾಕೊಂಡು ಅದಕ್ಕೆ ಬೇಕಾಗುವಷ್ಟು ಉಪ್ಪು ಹಾಕೊಂಡಿದ್ದೀನಿ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ನೋಡಿ ಹಿಂಗೆ ಕೈ ಆಡ್ಕೋಬೇಕು. ಕುದಿ ಬರಬೇಕು. ಒಂದು ಕುದಿ ಬರಕ್ಕೆ ಶುರು ಆಗಬೇಕು. ಆ ಟೈಮಲ್ಲಿ ನಾನು ಯಾವ ಲೋಟದಲ್ಲಿ ನೀರು ತಗೊಂಡಿದ್ದೀನೋ ಅದೇ ಲೋಟದಲ್ಲಿ ಅಕ್ಕಿ ತಗೊಂಡು ಚೆನ್ನಾಗಿ ತೊಳೆದು ಹಾಕೊಂಡಿದ್ದೀನಿ. ನೋಡಿ 1 ಲೋಟ ಅಕ್ಕಿಗೆ 2 ಲೋಟ ನೀರು. ನಾವು ಊಟಕ್ಕೆ ಬಳಸ್ತೀವಲ್ವಾ ಅದೇ ಅಕ್ಕಿನೇ ಹಾಕೊಂಡಿರೋದು. ಮುಚ್ಚಳ ಮುಚ್ಚಿ 2 ವಿಜಲ್ಲು ಕೂಗಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ, ತುಂಬಾ ಚೆನ್ನಾಗಾಗುತ್ತೆ. ನಿಮ್ಮನೆಯಲ್ಲಿ ತರಕಾರಿ ಇಲ್ಲ ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡಿದಾಗ ಈ ರೈಸ್ ಮಾಡ್ಕೊಳ್ಳಿ. ಬಾಯಿಗೂ ರುಚಿ ಇರುತ್ತೆ, ಹೆಲ್ತಿಗೂ ಒಳ್ಳೇದು. ಸಿಂಪಲ್ ಆಗಿ ಟೇಸ್ಟಿಯಾಗಿ 10 ನಿಮಿಷಕ್ಕೆಲ್ಲ ಈ ರೆಸಿಪಿ ರೆಡಿ ಆಗ್ಬಿಡುತ್ತೆ. ಲಂಚ್ ಬಾಕ್ಸಿಗೂ ತಗೊಂಡೋಗ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ರೆಡಿ ಇರುತ್ತೆ. ಇದ್ರ ಹೆಸರು ಬೀರಂಜಿ ರೈಸ್ ಅಂತ. ತುಂಬಾ ಸಿಂಪಲ್ ಆಗಿದೆ ಅಲ್ವಾ, ನೋಡಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.